ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋolu. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಎರಡು ಐಡಿಯಾಸ್ ಅನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ, ನಮ್ಮ ಹತ್ರ ಸಾಧಾರಣವಾಗಿ ಅರ್ಶಿನ ಕುಂಕುಮಕ್ಕೆ ಹೋದಾಗ ಅಥವಾ ಮತ್ತೆ ಯಾವಾಗಲೂ ಸೀರೆಯಿಂದ ಬ್ಲೌಸ್ ಪೀಸನ್ನು ಕಟ್ ಮಾಡಿರೋದು ಉಳಿದಿರುತ್ತೆ. ಅದಕ್ಕೆ ಕೆಲವೊಂದು ಬ್ಲೌಸ್ ಪೀಸ್ಗಳಿಗೆ ಬಾರ್ಡರ್ಸ್ ಇರುತ್ತೆ ನೋಡಿ. ಸೊ ಆ ಥರದ್ದು ನಾವು ಬ್ಲೌಸ್ ಹೊಲ್ಸ್ಕೊಂಡ್ರಂತೂ ಆಯಿತು. ಅಕಸ್ಮಾತ್ ನಾವು ಬ್ಲೌಸ್ ಹೊಲ್ಸ್ಕೊಳ್ಳಿಲ್ಲ ಅಂದರೆ ಅದರಿಂದ ಏನು ಮಾಡಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ನೋಡಿ, ಈ ಥರದ ಬ್ಲೌಸ್ ಪೀಸ್ ಇದೆ. ಸೊ ಇದಕ್ಕೂ ಅಷ್ಟೇ ಬಟ್ಟೆ ತುಂಬ ಚೆನ್ನಾಗಿದೆ ಮತ್ತು ಬಾರ್ಡರ್ ಇದೆ. ಸೊ ಇದರಲ್ಲಿ ಈ ಥರದ ಬ್ಲೌಸ್ ಪೀಸ್ಗಳು ಇರುತ್ತಲ್ವ. ಹಾಗೆ ನೆಕ್ಸ್ಟ್ ಈ ಥರದ ಬ್ಲೌಸ್ ಪೀಸ್ ಇದೆ ನೋಡಿ. ಈ ರೀತಿಯಾದ ಬಾರ್ಡರ್ಸ್ ಇರುವಂಥದ್ದು, ಚಿಕ್ಕ ಬಾರ್ಡರು ಮತ್ತು ಈ ರೀತಿಯಾಗಿ ದೊಡ್ಡ ಬಾರ್ಡರು ಇರುವಂಥ ಈ ಬ್ಲೌಸ್ ಪೀಸ್ಗಳಿಂದ ಹೇಗೆ ನಾವು ಇದನ್ನು ರಿಯೂಸ್ ಮಾಡಿಬಿಟ್ಟು ಎರಡು ರೀತಿಯ ಐಡಿಯಾಸನ್ನು ಹೇಳ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಸೊ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಹಾಗೆ ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ ಇವಾಗ ನೋಡ್ಕೊಂಡು ಬರೋಣ. ಇವತ್ತಿನ ಬ್ಯಾಗ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬ್ಲೌಸ್ ಪೀಸಿನ ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದರ ಬಾರ್ಡರ್ ಏನಿರುತ್ತೆ ಅದನ್ನ ಕಟ್ ಮಾಡಿ ಸಪರೇಟ್ ಮಾಡ್ಕೊಂಡಿದೀನಿ. ಮತ್ತೆ ಇದರ ಅಳತೆ 22 ಇಂಚು ಅಗಲ ಇದೆ, 18 ಇಂಚು ಆಗುವಷ್ಟು ಉದ್ದ ಇದೆ. ಹಾಗೆ ಈ ಬ್ಯಾಗ್ ಅನ್ನ ಮಾಡೋದಕ್ಕೆ ನಾನಿಲ್ಲಿ ಶಾಪಿಂಗ್ ಬ್ಯಾಗ್ ಎಲ್ಲ ಬರುತ್ತಲ್ವಾ, ಆ ಬ್ಯಾಗ್ ಅನ್ನ ಬಳಸ್ತಾ ಇದ್ದೀನಿ. ಈ ತರದ ಬ್ಯಾಗು ಸಾಮಾನ್ಯವಾಗಿ ಎಲ್ಲರ ಕಡೆನೂ ಇರುತ್ತೆ. ಸೊ ಅದನ್ನ ಕಟ್ ಮಾಡಿಕೊಂಡು ನನ್ನ ಮೇನ್ ಬಟ್ಟೆ ಏನಿತ್ತು ಅದೇ ಅಳತೆಗೆ ಕಟ್ ಮಾಡ್ಕೊಂಡು ಹೀಗೆ ಇಟ್ಕೊಂಡಿದ್ದೀನಿ. ಇವಾಗ 4 ಕಡೆಗೂ ಇದನ್ನ ಸ್ಟಿಚ್ ಹಾಕ್ಬಿಟ್ಟು ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ. ಈಗ ಸಿಂಗಲ್ ಪೀಸ್ ಆಯ್ತು ಇದು ನೋಡಿ. ಹೀಗೆ ನಾನು ಸ್ಟಿಚ್ ಮಾಡ್ಕೊಂಡೆ. ಬಾರ್ಡರ್ಸ್ ಮಾತ್ರ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಸಾಕಾಗತ್ತೆ. ಈಗ ಇದರ ಸೆಂಟರ್ ಅನ್ನ ತೆಕ್ಕೊಳ್ಳೋಣ. ಸೆಂಟರ್ ತೆಕ್ಕೊಂಡಿದ್ದಾಯ್ತು. ನೆಕ್ಸ್ಟ್ ನಾವ್ ಇದಕ್ಕೆ ಫ್ರಿಲ್ಸ್ ಅನ್ನ ಮಾಡ್ತಾ ಹೋಗ್ಬೇಕು. ಮಧ್ಯದಲ್ಲಿ ಒಂದು ಎರಡೂ ಕಡೆಯಿಂದ ತಗೊಂಡು ನೆರಿಗೆಯನ್ನ ಮಾಡಿದ್ದೀನಿ. ಅದಾದ್ಮೇಲೆ ಅದರ ಲೆಫ್ಟ್ಗೆ ಮತ್ತೆ ರೈಟ್ಗೆ ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ ಆಕ್ಚುಲಿ. ಆ ರೀತಿಯಾಗಿ ಫ್ರಿಲ್ಸ್ ಅನ್ನ ಮಾಡ್ಕೊಂಡು ಅಲ್ಲಿ ನಾನು ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪಿನ್ ಅನ್ನ ಹಾಕೊಂಡ್ರೆ ನಮ್ಗೆ ನೆಕ್ಸ್ಟ್ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗತ್ತೆ. ಅದಕ್ಕೋಸ್ಕರ ಪಿನ್ ಹಾಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈ ತರ ನೋಡಿ, ಹೀಗೆ ಹೆಚ್ಚು ಕಡಿಮೆ ಇದು 1 ಇಂಚು ರಫ್ಲಿ ಇರಬಹುದು ನೋಡಿ. ಈ ತರ ಪಿನ್ ಮಾಡ್ಕೊಂಡು ಇದಾಯ್ತು. ಇವಾಗ ಇದೇ ಪಿನ್ ಮಾಡಿದ ರೀತಿಯಲ್ಲೇ ನಾನು ಸ್ಟಿಚ್ ಹಾಕ್ತೀನಿ. ಒಂದು ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕಿದ್ರೆ ಆಯ್ತು ನೋಡಿ. ಇವಾಗ ನಾನು ಸ್ಟಿಚ್ ಅನ್ನ ಹಾಕೊಂಡೆ, ಈ ರೀತಿಯಾಗಿ ಬಂದಿದೆ. ಈಗ ಇಲ್ಲಿ ಯಾವ ರೀತಿಯಾಗಿ ನೆರಿಗೆ ಬಂದಿದೆ ಅದೇ ರೀತಿಯಾಗಿ ಮತ್ತೊಂದ್ ಕಡೆಗೂ ಅದೇ ನೆರಿಗೆಯನ್ನ ಹಿಡಿತಾ ಈ ಸೈಡ್ಗೂ ನಾವು ಅದೇ ರೀತಿ ಸೆಟ್ ಮಾಡ್ಕೊಂಡು ಇಲ್ಲೂ ಪಿನ್ಸ್ ಅನ್ನ ಹಾಕೊಂಡು ನಂತರ ನಾವು ಅಲ್ಲಿ ಕೂಡ ಸ್ಟ್ರೇಟ್ ಸ್ಟಿಚ್ ಹಾಕೊಳ್ಬೇಕು. ಈಗ ನಾನು ಅದೇ ನೆರಿಗೆಗಳನ್ನ ಇದೇ ತರದಲ್ಲಿ ಹಿಡಿತಾ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಎಲ್ಲವನ್ನು ನೀಟಾಗಿ ಪಿನ್ ಮಾಡ್ಕೊಳ್ಬೇಕು. ಸೊ ಮತ್ತೆ ಈ ನೆರಿಗೆಗಳನ್ನ ಒಟ್ಟಿಗೆ ಜಾಯಿನ್ ಮಾಡಿಬಿಟ್ಟು ಸ್ಟಿಚ್ ಅನ್ನ ಹಾಕೊಂಡೆ ನೋಡಿ. ಎರಡೂ ಕಡೆಗೂ ಇವಾಗ ಸ್ಟಿಚಸ್ ಹಾಕಿ ಫಿನಿಶ್ ಆಯ್ತು. ಈ ರೀತಿಯಾಗಿ ಬಂದಿದೆ ಇದು. ಹಾಗೆ ಇದರ ಅಳತೆಯನ್ನು ಒಮ್ಮೆ ನೋಡ್ತೀನಿ ನೋಡಿ. ಇದು ಹೆಚ್ಚು ಕಡಿಮೆ ನನಗೆ 8.5-9 ಇಂಚು ಬರ್ತಾ ಇದೆ. ಸೊ ಈಗ 9 ಇಂಚ್ ಆಗೋಷ್ಟು ಉದ್ದದ ಬಾರ್ಡರು ನನಗೆ ಬೇಕಾಗತ್ತೆ. ನಾನು ಹೇಳಿದ್ನಲ್ಲ ಈ ಬ್ಲೌಸ್ ಪೀಸಿನಿಂದ ಬಾರ್ಡರು ಸಪ್ರೇಟ್ ಮಾಡಿಟ್ಕೊಂಡಿದ್ದೆ ಅಂತ ಹೇಳಿ. ಇವಾಗ ಅದನ್ನ ಬಳಸ್ತಾ ಇದ್ದೀನಿ. 9 ಇಂಚು ಅಗಲದ ಬಾರ್ಡರ್ ಇದೆ ಇದು. ಸೊ ಅಷ್ಟು ಅಗಲದಕ್ಕೆ ಕರೆಕ್ಟ್ ಆಗಿ ನಾನು ಶಾಪಿಂಗ್ ಬ್ಯಾಗ್ ಅನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಎರಡು ಒಂದೇ ಅಳತೆಯಲ್ಲಿ ಇದೆ. ನೆಕ್ಸ್ಟ್ ಹ್ಯಾಂಡಲ್ ಮಾಡೋದಕ್ಕೆ ಇಲ್ಲಿ 2 ಪೀಸಸ್ ಅನ್ನ ಕಟ್ ಮಾಡ್ಕೊಂಡಿದ್ನಿ. ಹಾಗೆ ಇದರ ಅಳತೆ 4 ಇಂಚು ಅಗಲ ಇದೆ, 21 ಇಂಚು ಆಗುವಷ್ಟು ಉದ್ದ ಇದೆ. ನೆಕ್ಸ್ಟ್ ಇದನ್ನ ಕರೆಕ್ಟ್ ಆಗಿ 4 ಫೋಲ್ಡ್ ಮಾಡಿಬಿಟ್ಟು 2 ಹ್ಯಾಂಡಲ್ಸ್ ಅನ್ನ ರೆಡಿ ಮಾಡ್ಕೊಳ್ತೀನಿ ನೋಡಿ. ಈ ತರ ಫೋಲ್ಡ್ ಮಾಡಿಬಿಟ್ಟು ಹ್ಯಾಂಗರ್ಸ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಇದೇ ಕ್ರಮದಲ್ಲಿ ನಾನು 2 ಹ್ಯಾಂಗರ್ಸ್ ಇವಾಗ ರೆಡಿ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಬಾರ್ಡರ್ಸ್ ಏನಿರುತ್ತೆ ಅದರ ಅಡಿಗಡೆ ಈ ಬೆಲ್ಟ್ಗಳು ಬರಬೇಕು. ನಾನಿವಾಗ ಅದಕ್ಕಿಂತ ಮುಂಚೆ ಈ ಬಾರ್ಡರ್ ಅನ್ನ ತಗೊಂಡು ಅದರ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ
ಸೆಂಟರಿನಿಂದ 2.5 ಇಂಚಿಗೆ ಒಂದು ಮಾರ್ಕು ಆ ಕಡೆ ಈ ಕಡೆ ಮಾಡ್ಕೋಬೇಕು. ಈ ರೀತಿಯಾಗಿ ಮಾರ್ಕ್ಸ್ ಬಂದಾದ ನಂತರ ಏನ್ ಮಾಡ್ಬೇಕಂದ್ರೆ, ಸೊ ಅಡಿಗಡೆ ಶಾಪಿಂಗ್ ಬ್ಯಾಗು, ಮಧ್ಯದಲ್ಲಿ ಬೆಲ್ಟು ಅಥವಾ ಹ್ಯಾಂಗರು, ಅದ್ರ ಮೇಲೆ ಮೇನ್ ಬಟ್ಟೆ ಈ ರೀತಿಯಾಗಿ ಇಟ್ಬಿಟ್ಟು ಸ್ಟಿಚ್ ಅನ್ನ ಮಾಡ್ಕೋಬೇಕು. ಎರಡು ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ನೋಡಿ ಇವಾಗ ಈ ತರ ನಾನು ಮಾಡ್ಕೊಂಡಿದ್ದಾಯ್ತು. ಇವಾಗ ಇದನ್ನ ಉಲ್ಟಾ ತಿರುಗಿಸ್ಬಿಟ್ಟು ಮೇಲಿನಿಂದ ಒಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಂಡ್ರೆ ಆಯ್ತು. ಸೊ ಎರಡು ಸೈಡು ಇದೇ ರೀತಿಯಾಗಿ ಮಾಡಬೇಕು. ಈಗ ನಾನು ಬ್ಯಾಗಿನ ಮೇನ್ ಫ್ಯಾಬ್ರಿಕ್ ಏನಿತ್ತು ಅದನ್ನ ತಗೊಳ್ತೀನಿ. ಸೊ ಅದ್ರ ಮೇಲೆ ಈ ಬಾರ್ಡರ್ ನೋಡಿ ಹೀಗೆ ಇಟ್ಬಿಟ್ಟು, ಆ ನೆರಿಗೆ ಬಂದಿತ್ತಲ್ವಾ ಅದ್ರ ಮೇಲೆ ಈ ತರ ಇಟ್ಬಿಟ್ಟು ನೀಟಾಗಿ ಇದನ್ನ ಒಮ್ಮೆ ಸ್ಟಿಚ್ ಅನ್ನ ಹಾಕ್ಬೇಕು, ಬಾರ್ಡರ್ ಅನ್ನ ಸೇರಿಸ್ಬಿಟ್ಟು. ಈಗ ಒಂದು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ನಂತರ ಏನ್ ಮಾಡ್ಬೇಕಂದ್ರೆ, ಆ ಶಾಪಿಂಗ್ ಬ್ಯಾಗ್ ಪಾರ್ಟ್ ಏನಿರುತ್ತೆ ಅದನ್ನ ತಗೊಂಡು ಹಿಂದ್ಗಡೆಗೆ ಒಂದು 1/4 ಇಂಚು ಫೋಲ್ಡ್ ಮಾಡ್ತಾ ಅದನ್ನು ಕೂಡ ಸ್ಟಿಚ್ ಮಾಡಬೇಕು. ನೋಡಿ ಇಲ್ಲಿ ಸ್ಟಿಚ್ ಹಾಕಿದ್ ಕಾಣಿಸ್ತಿದೆ ಅಲ್ವಾ. ಈಗ ಶಾಪಿಂಗ್ ಬ್ಯಾಗ್ ಏನಿರುತ್ತೆ ಅದನ್ನ ನೋಡಿ ಇಲ್ಲಿ ಕಾಣಿಸ್ತಿದೆ. ಈ ತರ 1/4 ಇಂಚ್ ಫೋಲ್ಡ್ ಮಾಡಿಬಿಟ್ಟು ಅದೇ ಸ್ಟಿಚ್ನ ಮೇಲೆ ಬರಬೇಕು. ಆ ತರದಲ್ಲಿ ನಾವು ಇಟ್ಕೊಂಡು ಸ್ಟಿಚ್ ಹಾಕಿದ್ರೆ ಆಯ್ತು. ಇನ್ನೊಂದ್ ಕಡೆಗೂ ಇದೇ ಕ್ರಮವನ್ನ ಅನುಸರಿಸಬೇಕು. ಈ ಪಾರ್ಟ್ಗೂ ಸೇಮ್ ಅದೇ ರೀತಿ ಮಾಡಿದ್ರೆ ಆಯ್ತು. ಈಗ ನಾನು ಎರಡು ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡಿದ್ದಂತೂ ಆಯ್ತು. ನೋಡಿ ಈ ತರ ಬಂದಿದೆ. ಈಗ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ. ಕರೆಕ್ಟ್ ಆಗಿ ಸೆಂಟರು ಮ್ಯಾಚ್ ಆಗಬೇಕು, ಆ ರೀತಿಯಾಗಿ ನೋಡ್ಕೊಂಡು ಫೋಲ್ಡ್ ಮಾಡಬೇಕು. ಈಗ ನಾನು ಪಿನ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಈ ತುದಿಯನ್ನ ಎರಡೂ ಕಡೆಗೂ ಜೋಡಿಸ್ಬಿಟ್ಟು ಇಲ್ಲಿ ಒಂದು ಕರ್ವ್ ಅನ್ನ ಮಾರ್ಕ್ ಮಾಡ್ತೀನಿ. ಈ ರೀತಿ ಕರ್ವ್ ಶೇಪ್ ಮಾರ್ಕ್ ಮಾಡಿದ ನಂತರ ಅದನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಈಗೊಂದು ಒಳ್ಳೆ ಶೇಪ್ ಅಂತು ನಮ್ಮ ಬ್ಯಾಗಿಗೆ. ಈಗ ಏನೂ ಇಲ್ಲ, ಫೈನಲ್ ಹಂತಕ್ಕೆ ಬಂದಿದ್ದೀವಿ. ಈ ತುದಿಯನ್ನ ಎರಡೂ ಕಡೆ ತುದಿಯನ್ನ ಡಬಲ್ ಸ್ಟಿಚ್ ಹಾಕಿ ಫಿನಿಶ್ ಮಾಡಬೇಕು. ಈಗ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ನೋಡಿ ಈ ತರ ಬಂದಿದೆ. ಈಗ ಇದನ್ನ ಉಲ್ಟಾ ಮಾಡಿಕೊಂಡ್ರೆ ಸುಂದರವಾದ ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್. ಇದು ದೇವಸ್ಥಾನಗಳಿಗೆ ಹೋಗಕ್ಕೆ ಅಥವಾ ಚಿಕ್ಕ ಚಿಕ್ಕ ಶಾಪಿಂಗ್ ಅನ್ನ ಮಾಡಕ್ಕೆ ತುಂಬಾನೇ ಐಡಿಯಲ್ ಆಗಿರುವಂತಹ ಬ್ಯಾಗು. ಇದರಲ್ಲೇ ನೀವು ಬೇರೆ ಬೇರೆ ಪ್ರಿಂಟ್ಸ್ ಅಲ್ಲಿ ಮಾಡ್ಕೊಂಡ್ರಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಬಾರ್ಡರ್ ಬ್ಲೌಸ್ ಪೀಸ್ ಅನ್ನ ಯೂಸ್ ಮಾಡಿ ಇದನ್ನ ಮಾಡಿದೀನಿ. ಹಾಗೆ ಇದಕ್ಕೆ ಯಾವುದೇ ಸ್ಪಾಂಜು ಜಿಪ್ಪು ಏನೂ ಬೇಕಾಗೋದಿಲ್ಲ. ಸಿಂಪಲ್ ಆಗಿ ಒಂದು ಬ್ಲೌಸ್ ಪೀಸು ಒಂದು ಶಾಪಿಂಗ್ ಬ್ಯಾಗ್ ಇದ್ರೆ ಸಾಕು. ನಾನಿಲ್ಲಿ ಬ್ಲೌಸ್ ಪೀಸ್ ಅನ್ನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದರ ಅಳತೆ 9.5 ಇಂಚು ಉದ್ದ ಇದೆ, 10.5 ಇಂಚು ಅಗಲ ಇದೆ. ಮತ್ತೆ ನಾನು ಈ ಬ್ಯಾಗ್ ಮಾಡೋದಕ್ಕೆ ಇಲ್ಲಿ ರೈಸ್ ಬ್ಯಾಗ್ ಬರುತ್ತಲ್ವಾ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಪಾಂಜು ಅಥವಾ ಕ್ಯಾನ್ವಾಸು ಇದ್ರೆ ನೀವು ಅದನ್ನು ಕೂಡ ಯೂಸ್ ಮಾಡಬಹುದು. ಈಗ ಒಂದು ಲೈನಿಂಗ್ ಬಟ್ಟೆ ಮಧ್ಯದಲ್ಲಿ ಸ್ಪಾಂಜ್ ಅಲ್ಲ ರೈಸ್ ಶೀಟು ಮತ್ತೆ ಮೇಲೆ ಮೇನ್ ಫ್ಯಾಬ್ರಿಕ್ ಇದನ್ನ ಇಟ್ಬಿಟ್ಟು ಎಲ್ಲವನ್ನು ಮೂರನ್ನು ಜೋಡಿಸ್ಬಿಟ್ಟು ಕ್ವಿಲ್ಟ್ ಮಾಡಿಕೊಂಡು ಅದನ್ನ 1 ಪೀಸಸ್ ಆಗಿ ರೆಡಿ ಮಾಡ್ಕೊಳ್ತೀನಿ. ಈಗ ಒಂದು ಹ್ಯಾಂಡಲ್ಸ್ ಅನ್ನ ಮಾಡೋದಕ್ಕೆ ನಾನಿಲ್ಲಿ 2 ಪೀಸಸ್ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 15.5 ಇಂಚು ಉದ್ದ ಇದೆ, 3 ಇಂಚು ಅಗಲ ಇದೆ. ಇದನ್ನ 4 ಫೋಲ್ಡ್ ಮಾಡಿಬಿಟ್ಟು ಹ್ಯಾಂಡಲ್ಸ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಹ್ಯಾಂಡಲ್ಸು ರೆಡಿ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಈ ಬ್ಯಾಗಿನ ಸೆಂಟರ್ಸ್ ಅನ್ನ ತೆಕ್ಕೊಳ್ಬೇಕು. ಸೆಂಟರ್ ಅನ್ನ ಎರಡೂ ಕಡೆಗೂ ಇದೇ ರೀತಿಯಾಗಿ ತೆಕ್ಕೊಂಡು ನಂತರ 3 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡೆ ಎರಡೂ ಕಡೆಗೂ. ಈ ಮಾರ್ಕ್ ಮಾಡ್ಕೊಂಡಿರುವಂತ ಮಾರ್ಕ್ ಮೇಲೆ ನಾವು ಈ ರೀತಿಯಾಗಿ ಹ್ಯಾಂಡಲ್ಸ್ ಅನ್ನ ಅಟ್ಯಾಚ್ ಮಾಡಬೇಕು. ಎರಡೂ ಕಡೆಗೂ ಅದೇ ರೀತಿಯಾಗಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಜಿಪ್ ಅನ್ನ ಅಟ್ಯಾಚ್ ಮಾಡೋದಕ್ಕೆ ಜಿಪ್ ತಗೊಂಡಿದ್ದೀನಿ. ಜಿಪ್ ಅಟ್ಯಾಚ್ ಮಾಡೋದ್ರ ಡೀಟೇಲ್ ವಿಡಿಯೋ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಅದನ್ನ ಚೆಕ್ ಮಾಡಿ. ಸೊ ಈ ರೀತಿಯಾಗಿ ಎರಡೂ ಕಡೆಗೂ ಜಿಪ್ ಅನ್ನ ಅಟ್ಯಾಚ್ ಮಾಡಿಬಿಟ್ಟು ಜೊತೆಗೆ ನಾನು ರನ್ನರ್ ಅನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡೆ. ನೋಡಿ ಈ ತರ ಬಂದಿದೆ. ಈಗ ಇದನ್ನ ಈ ರೀತಿಯಾಗಿ ಇಟ್ಕೊಂಡು 3 ಕಡೆಗೂ ಸ್ಟಿಚ್ ಅನ್ನ ಹಾಕಬೇಕು.
ಈಗ 3 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ನಂತರ ಏನ್ ಮಾಡ್ಬೇಕಂದ್ರೆ ಕಾರ್ನರ್ ಅಲ್ಲಿ 1.5 by 1.5 ಇಂಚಿಗೆ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಈಗ ನಮ್ದು 3 ಇಂಚ್ ಆಗುವಷ್ಟು ಅಗಲದ ಬೇಸು ರೆಡಿ ಆಗತ್ತೆ. ಹೀಗೆ ಮಾಡೋದ್ರಿಂದ 2 ಕಾರ್ನರ್ಸ್ಗೂ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಕಟ್ ಮಾಡ್ಕೊಂಡಿದ್ದಾಯ್ತು. ನಂತರ ಇದನ್ನ ಈ ಪ್ರಕಾರವಾಗಿ ಹಿಡಿತಾ, ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಈ ಪ್ರಕಾರವಾಗಿ ಹಿಡಿತಾ ಅಲ್ಲೂ ಕೂಡ ಡಬಲ್ ಸ್ಟಿಚ್ ಅನ್ನು ಹಾಕಬೇಕು. ಸೊ 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದಾಯ್ತು. ಈಗ ಸುಂದರವಾದ ಬ್ಯಾಗು ರೆಡಿ ಇದೆ. ಇದನ್ನ ಸೀದಾ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಜಸ್ಟ್ ಒಂದು ಬ್ಲೌಸ್ ಪೀಸು ಮತ್ತೆ ರೈಸ್ ಬ್ಯಾಗ್ ಇದ್ರೆ ಸುಂದರವಾದ ಬ್ಯಾಗ್ ಅನ್ನ ರೆಡಿ ಮಾಡಬಹುದು. ನೋಡಿ, ಸೊ ನೋಡಿದ್ರಲ್ವಾ, ಬಾರ್ಡರ್ ಇರುವಂತಹ ಬೇಡದೆ ಇರುವಂತಹ ಬ್ಲೌಸ್ ಪೀಸ್ಗಳನ್ನ ಬಳಸ್ಕೊಂಡು ಹೇಗೆ ನಾವು ಸುಂದರವಾದ ವಸ್ತುಗಳನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ ನೀವು ಮಾಡ್ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಗಿಫ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಅನ್ನ ಕೊಡಿ, ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.